ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಈ ಕಡೆ ಅಜಿತ್ ಭೂಮಿ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ಹಳೆ ಪ್ರೀತಿಯಿಂದ ತುಂಬ ನೋವು ಅನುಭವಿಸ್ತಾ ಇದ್ದೆ. ಆ ಹಳೆ ಪ್ರೀತಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ನಿನ್ನ ಮದುವೆ ಆದೆ. ಅಂದರೆ 1 ವರ್ಷದ ಕಾಂಟ್ಯಾಕ್ಟ್ ಮದುವೆ. ನನ್ನ ಜೀವನದಲ್ಲಿ ಎಲ್ಲ ಮುಗ್ದೋಯ್ತು ಅಂತ ಸುಮ್ಮನೆ ಇದ್ದೆ. ಆದರೆ ನನ್ನ ಜೀವನದಲ್ಲಿ ಹೊಸ ಚಿಗುರನ್ನ ಮೂಡಿಸ್ದೆ. ಮತ್ತೆ ನನ್ನ ಮನಸ್ಸಲ್ಲಿ ಪ್ರೀತಿನ ಹುಟ್ಟೋ ಹಾಗೆ ಮಾಡಿದೆ. ಆದರೆ ನಿನ್ನ ಮೂರ್ಖತನದಿಂದ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ಟೆ ಭೂಮಿ. ಹಾಗಂತ ಅಜಿತ್ ಅವರು ಭೂಮಿ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಈ ಕಡೆ ಶಾರದಮ್ಮ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಶಾರದಮ್ಮ ಅವ್ರಿಗೆ ಎಡಭಾಗದಲ್ಲಿ ಗುಂಡು ಬಿದ್ದಿರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಭೂಮಿ ಹೇಳ್ತಾಳೆ, ಶಾರದಮ್ಮ ಅವ್ರಿಗೆ ಎಡಭಾಗದಲ್ಲಿ ಗುಂಡಿನೇಟು ಬಿದ್ದಿದೆ. ಅವರು ಗುಂಡಿನೇಟನ್ನು ಹೊಡೆಸ್ಕೊಂಡು ಅವರು ಪಾರಾಗಿದ್ದಾರೆ. ಸೊ ಅದಕ್ಕೋಸ್ಕರನೇ ಬುಲೆಟ್ ಸೌಂಡು ಅಂದರೆ ಇವರಿಗೆ ಗನ್ ಸೌಂಡು ಆಗ್ತಾ ಇಲ್ಲ ಅಂತ ಎಲ್ಲರೂ ಇದ್ರಿಗೆ ಭೂಮಿ ಗಮನಿಸ್ತಾ ಇರ್ತಾಳಲ್ಲ, ಅದನ್ನು ಹೇಳ್ತಾಳೆ. ಸೊ ಅವ್ರಿಗೆ ಏಟು ಬಿದ್ದಿರೋದ್ರಿಂದ ಆ ಥರ ಆಗಿದೆ ಅಂತ. ಈ ಕಡೆ ಶಾರದಮ್ಮ ಅವ್ರ ಮನೆಗೆ ಡಾಕ್ಟರ್ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಈ ಶಾರದಾ ಅವರು ಏನಕ್ಕೆ ಗನ್ ಹೊಡೆದ್ರೆ ಇಷ್ಟೊಂದು ಟೆನ್ಷನ್ ತೊಗೊತಾರೆ, ಇಷ್ಟೊಂದು ಆಘಾತ ಆಗ್ತಾರೆ. ಅವ್ರಿಗೆ ಗನ್ನಲ್ಲಿ ಈ ಥರ ಘಟನೆ ನಡೆದಿದೆ. ಸೊ ಅದಕ್ಕೋಸ್ಕರ ಈ ಥರ ಅವ್ರು ಮಾಡ್ತಾ ಇದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಶಾರದಮ್ಮ ಅವ್ರಿಗೆ ಗನ್ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಜಿತ್ ಅವ್ರು ಹೇಳ್ತಾರೆ, ಮಾವ ನಿಮ್ಮೇನಾದರೂ ಪೊಲೀಸಲ್ಲಿ ಇರಬೇಕಾದ್ರೆ, ಅಂದರೆ ನೀವು ಪೊಲೀಸ್ ಆಗಿರಬೇಕಾದ್ರೆ ನಿಮ್ಗೇನಾದರೂ ಅವ್ರ ಬಗ್ಗೆ ಏನಾದರೂ ಅಂದರೆ ಅವ್ರಿಗೆ ಏನಾದರೂ ನಿಮ್ಮ ಮೇಲೆ ದ್ವೇಷ ಇತ್ತಾ, ನೀವೇನಾದರೂ ಅವ್ರನ್ನ ದ್ವೇಷ ಇಟ್ಕೊಂಡಿದ್ದೀರಾ, ಸೊ ಅವರೇನಾದರೂ ಈ ಥರ ಮಾಡಿದ್ದಾರಾ ಅವರೇ ಏನಾದರೂ ಸೈಡ್ ಇಟ್ಕೊಂಡು ಶಾರದಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರಾ ಅಂತ ಮನೆಯವರಿದ್ರಿಗೆ ಅಜಿತ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಈ ಕಡೆ ಅಜಿತ್ ಮತ್ತು ಭೂಮಿ ನಡುವೆ ಏನಾದರೂ ಒಂದು ಸಣ್ಣ ಸಣ್ಣ ಸಮಸ್ಯೆ ಬರ್ತಾನೆ ಇರುತ್ತೆ. ಅವರಿಬ್ಬರು ಸಣ್ಣ ಸಮಸ್ಯೆಗೆ ಸಣ್ಣ ವಿಷಯಕ್ಕೆ ತುಂಬ ಜಗಳ ಮಾಡ್ತಾ ಇರ್ತಾರೆ. ಆದರೂ ಅವರಿಬ್ಬರು ಒಟ್ಟಿಗೆ ಅಂದರೆ ಮನೆಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇರ್ತಾರೆ. ಮನೆಯವ್ರ ಮುಂದೆ ಅವರು ತೋರಿಸ್ಕೊತಾ ಇರಲ್ಲ ಜಗಳಗಳನ್ನೆಲ್ಲ. ಆದರೆ ಇವಾಗ ಕಾಂಟ್ಯಾಕ್ಟ್ರು ಮುಗ್ದಿದೆಯಲ್ಲ, ಮದುವೆದು ಒಪ್ಪಂದದ ಮದುವೆ ಮುಗ್ದಿದೆಯಲ್ಲ ಅನ್ನೋದು ಇಬ್ಬರಿಗೂ ಕಾಡ್ತಾ ಇರುತ್ತೆ. ಈ ಕಡೆ ಅಜಿತ್ ಭೂಮಿನ ಕೇಳ್ತಾರೆ, ಎಡಭಾಗದಲ್ಲಿ ಗನ್ನದು ಶೂಟ್ ಮಾಡಿರೋದು ಗುರ್ತಿತ್ತು ಅಂದಲ್ಲ, ಹೇಗಿತ್ತು ಅದು, ನಿನಗೆ ಗೊತ್ತು ಇದ್ರ ಬಗ್ಗೆ ಅಂತ. ಆಗ ಭೂಮಿಯವ್ರು ಹೇಳ್ತಾರೆ, ನನಗೆ ಎಲ್ಲ ಗೊತ್ತು. ನಾನು ಶಾರದಮ್ಮ ಅವರು ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಆ ಗುರ್ತನ್ನ ನೋಡಿದ್ದೀನಿ. ಆದರೆ ನಾನು ಕಾನ್ಸ್ಟೇಬಲ್ಗೆ ಟ್ರೈನಿಂಗ್ ಹೋಗಿದ್ದಾಗ ಬುಲೆಟ್ ಯಾವ ಥರ ಇರುತ್ತೆ, ಆ ಗುರ್ತು ಯಾವ ಥರ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಅವರ ಗುರ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಭೂಮಿ ಸ್ಪಷ್ಟವಾಗಿ ಅಜಿತ್ ಮುಂದೆ ಹೇಳ್ತಾರೆ. ಅಂದರೆ ಶಾರದಮ್ಮ ಅವ್ರಿಗೆ ದೇವಯಾನಿಯವರು ಸ್ಟೋಟ್ ಮಾಡಿದ್ದಾರೆ ಅಂತ ನಮಗೆ ಮಾತ್ರ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ. ಸೊ ಇದು ಯಾವಾಗ ಗೊತ್ತಾಗುತ್ತೆ ಏನೂ ಗೊತ್ತಿಲ್ಲ. ಆದರೆ ನಿನ್ನ ಜೊತೆ ನನ್ನ ಕತೆ ಸಂಚಿಕೆ ತುಂಬ ಅದ್ಭುತವಾಗಿದೆ. ಯಾರು ಮಿಸ್ ಮಾಡಬೇಡಿ ನೋಡಿ. ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.